ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತು ಸೋಮವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಂಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದೆ. ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದೆ. ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಿನ್ನೆ ಸಂಡೇ ಅಲ್ವಾ, ನಾನ್ ವೆಜ್ ಮಾಡಿರ್ತೀವಿ. ಸಂಡೇ ಕಂಪಲ್ಸರಿ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀರಿ. ಹಾಗಾಗಿ ಇವತ್ತು ಪೂಜೆ ಎಲ್ಲ ಅಂದರೆ ಸೋಮವಾರದ ಪೂಜೆ ಎಲ್ಲ ಮಾಡಬೇಕಲ್ವ, ಅದಕ್ಕೆ ಬಾಗಿಲು ತೊಳ್ಕೊಂಬಂದು ಆಮೇಲೆ ಸ್ಟವ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ರಾತ್ರಿ ಸ್ಟವ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಈಗ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸಂಡೇ ನೈಟ್ ಸ್ವಲ್ಪ ಹೊರ್ಗಡೆ ಹೋದ್ರಿ, ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೋಸ್ಕರ ರಾತ್ರಿ ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ನಾನು ಹೊರ್ಗಡೆ ಹೋಗಿದ್ದು ಬಂದಾದಮೇಲೆ ಜ್ಞಾಪಕ ಬಂತು, ಅಯ್ಯೋ ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತಲ್ವಾ ಅಂತ. ಫ್ರೆಂಡ್ಸ್, ಜ್ಞಾಪಕನೇ ಬರಲ್ಲ, ವಿಡಿಯೋ ಮಾಡ್ಕೊಳ್ಳೋದೇ ಜ್ಞಾಪಕ ಬರಲ್ಲ. ಎಲ್ಲಾದರೂ ಹೋಗಲಿ ವಿಡಿಯೋ ಮಾಡ್ಕೊಳ್ಳೋದೇ ಜ್ಞಾಪಕ ಬರಲ್ಲ ನನಗೆ. ನಾನು ಯೂಟ್ಯೂಬೆಲ್ಲ ನೋಡ್ತೀನಿ, ಎಷ್ಟು ಡೀಟೇಲಾಗಿ ವಿಡಿಯೋಸ್ ಹಾಕಿರ್ತಾರೆ ಗೊತ್ತಾ. ಸ್ವಲ್ಪನೂ ಮಿಸ್ ಆಗಿರಲ್ಲ, ಎಲ್ಲದನ್ನು ತುಂಬ ಡೀಟೇಲಾಗಿ ವಿಡಿಯೋಸ್ ಹಾಕ್ತಾರೆ. ನನಗಂತೂ ಆ ಥರ ಹಾಕೋದಕ್ಕೆ ಆಗ್ತಾಯಿಲ್ಲ. ಎಲ್ಲಾದರೂ ಹೊರ್ಗಡೆ ಹೋಗಿದ್ರೆ ಅಥವಾ ಶಾಪಿಂಗ್ ಏನಾದರೂ ಹೋಗಿದ್ರೆ ಎಷ್ಟೆಲ್ಲ ಡೀಟೇಲಾಗಿ ವಿಡಿಯೋಸ್ ಹಾಕಿರ್ತಾರೆ ಗೊತ್ತಾ. ನನಗಂತೂ ನೋಡ್ತಾ ಇದ್ರಪ್ಪ, ಇದು ಎಷ್ಟು ಚೆನ್ನಾಗಿ ಇವರೆಲ್ಲ ಶೂಟ್ ಮಾಡ್ಕೊಂಡಿರ್ತಾರೆ, ವಿಡಿಯೋ ಮಾಡ್ಕೊಂಡಿರ್ತಾರೆ. ಏನು ಮಿಸ್ ಆಗಿರಲ್ಲ, ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿರ್ತಾರೆ. ಸ್ಲಿಪ್ಪರ್ ಹಾಕೊಳ್ಳೋತವಿಂದ ವಿಡಿಯೋಸ್ ಹಾಕ್ತಾರೆ. ಫ್ರೆಂಡ್ಸ್, ಆ ಥರ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಯಾರಾದರೂ ಸ್ವಲ್ಪ ವಿಡಿಯೋ ಮಾಡ್ಕೊಡೋರಿದ್ದರೆ ಎಲ್ಲದನ್ನು ಹಾಕ್ಬೋದು. ಕುಕ್ಕಿಂಗ್ ವಿಡಿಯೋ ಆದರೆ ಒಬ್ಬರೇ ಶೂಟ್ ಮಾಡಿಕೊಂಡು ಹಾಕ್ಬೋದು. ಫ್ರೆಂಡ್ಸ್, ಆ ಥರ ಹೊರ್ಗಡೆ ಹೋಗಿದ್ದು ಅದೆಲ್ಲ ಶೂಟ್ ಮಾಡೋದು ತುಂಬಾ ಕಷ್ಟ. ಫ್ರೆಂಡ್ಸ್, ನಾನು ಅಂದ್ಕೊತಿದ್ದೆ ಮುಂಚೆ, ಏನಪ್ಪ ಮನೇಲಿ ಮಾತಾಡಿಕೊಂಡೆ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಇಲ್ಲೋದ್ವಿ ಅಂತ ಬಂದೆ, ಯೂಟ್ಯೂಬ್ ಮಾಡಿ ಇಷ್ಟೊಂದೆಲ್ಲ ಫೇಮಸ್ ಆಗ್ತಿದ್ದಾರಲ್ಲ ಅಂತ. ನಾನು ವಿಡಿಯೋ ಮಾಡುವಾಗೆ ನನಗೆ ಗೊತ್ತಾಗಿದ್ದು ಎಷ್ಟೊಂದು ಕಷ್ಟ ಇದೆ ಅಂತ. ನನಗಂತೂ ಅಷ್ಟು ಡೀಟೇಲಾಗಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಬೇರೆ ಏನೋ ಕೆಲಸ ಇರುತ್ತೆ, ಇಲ್ಲ ಅದೆಲ್ಲ ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ, ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಏನೋ ಒಂದೊಂದು ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ ಅಷ್ಟೇ. ಫ್ರೆಂಡ್ಸ್, ಯಾವುದೇ ಕೆಲಸ ಆಗಲಿ ಅದು ಮಾಡೋರಿಗೆ ಗೊತ್ತಾಗೋದು, ನೋಡೋರ್ಗಲ್ಲ. ನೋಡೋರ್ಗೇನು ಈಸಿ ಅಂತ ಅನಿಸ್ಬಿಡುತ್ತೆ, ಮಾಡೋರ್ಗೆ ಇದೆಯಲ್ಲ ಅದ್ರ ಕಷ್ಟ ಏನು ಅಂತ ಮಾಡೋರಿಗೆ ಅಲ್ವಾ ಗೊತ್ತಾಗೋದು. ಹಾಗೆ ಫ್ರೆಂಡ್ಸ್, ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಚಟ್ನಿ ಮಾಡೋಣ ಅಂತ ಟಿಫನ್ಗೆ ಮಾಡ್ತಾಯಿದ್ದೀನಿ. ನಾನು ಬೇಗ ಮಾಡೋದು ಅಂದರೆ ಸ್ವಲ್ಪ ಬೇಗ ಮಾಡಬೇಕು ಅಂದರೆ ಚಿತ್ರಾನ್ನನೇ ಮಾಡಿಬಿಡ್ತೀನಿ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಚಿತ್ರಾನ್ನ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಇದ್ಬಿಟ್ರೆ ನನಗೆ ಒಂಥರ ಮೃಷ್ಟಾನ್ನ ಇರೋ ಹಾಗೆ. ನನಗಂತೂ ತುಂಬ ಇಷ್ಟ ಮೆಣಸಿನ್ಕಾಯಿ ಬಜ್ಜಿ ಚಿತ್ರಾನ್ನ ಕಾಂಬಿನೇಷನ್, ನನಗೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಅಂದರೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಚಟ್ನಿ ಇದ್ಬಿಟ್ರೆ ಸೂಪರಾಗಿರುತ್ತೆ. ಚಟ್ನಿನೂ ಮಾಡ್ತೀನಿ. ಮನೆಯಲ್ಲಿ ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಡ್ಯೂಟಿಗೆ ಹೋಗೋರು ಏನಾದರೂ ಇದ್ದರೆ ಬೆಳಗಿನ ಟೈಮ್ ಒಂದು 2 ಅವರ್ ಕೈ ಕಾಲೇ ಆಡಲ್ಲ. ತುಂಬಾ ಬ್ಯುಸಿ ಆಗಿಬಿಡ್ತೀವಿ. ಎಷ್ಟೇ ಬೇಗ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಆನ್ ಟೈಮ್ ಮುಗಿಸ್ಲೇಬೇಕಲ್ವ, ಅದಕ್ಕೆ ಇಲ್ಲಿಂದೆಲ್ಲ ಹಾಕ್ಕೊಂಡು ಬೇಗ ಮಾಡ್ತಿರ್ತೀವಿ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅವ್ರನ್ನ ಸ್ಕೂಲಿಗೆ ಕಳಿಸಿ, ಕಾಲೇಜ್ಗೆ ಹೋಗೋರಿದ್ರೆ ಅವ್ರನ್ನ ಕಾಲೇಜ್ ಕಳಿಸಿ, ಮತ್ತು ಡ್ಯೂಟಿಗೆ ಹೋಗೋರಿದ್ರೆ ಅವ್ರನ್ನ ಡ್ಯೂಟಿಗೆ ಕಳಿಸಿ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋ ಕೆಲಸ ನಮಗಿದ್ದೇ ಇರುತ್ತೆ. ಒಟ್ಟಾರೆ ಹೊರ್ಗಡೆ ಹೋಗೋರನ್ನ ಕಳಿಸ್ಬಿಟ್ರೆ ಎಲ್ಲ ರೆಡಿ ಮಾಡಿ ಆವತ್ತಿನ ಕೆಲಸ ಒಂದು ಅರ್ಧ ಮುಗ್ದಂಗೆ ಅಂತ ಅನಿಸ್ಬಿಡುತ್ತೆ ನಮಗೆ. ಫ್ರೆಂಡ್ಸ್, ನಿಂಬೆಹಣ್ಣು ಸ್ವಲ್ಪ ಕಾಯಿ ಥರ ಇದೆ. ಇದು ನಮ್ಮ ಮನೆ ಪಕ್ಕನೇ ಗಿಡ ಇದೆ, ಅವ್ರು ಬೇರೆಯವ್ರದ್ದು. ಅದು ನಮ್ಮ ಜಮೀನಲ್ಲೂ ಸ್ವಲ್ಪ ಬಂದುಬಿಟ್ಟಿದೆ, ರೆಂಬೆಗಳೆಲ್ಲ ಬಂದುಬಿಟ್ಟಿದೆ. ಅದರಲ್ಲೇ ಕಿತ್ಕೊಂಬಂದಿದ್ದೆ. ಹಣ್ಣಿರಲಿಲ್ಲ, ಸ್ವಲ್ಪ ಕಾಯಿ ಥರನೇ ಇತ್ತು, ಅದನ್ನೇ ಕಿತ್ಕೊಂಬಂದು ಹಾಕಿದೆ. ಚಿತ್ರಾನ್ನ ಎಲ್ಲ ಇಷ್ಟೇ ಕಲರ್ ಇದ್ರೇ ಚೆನ್ನಾಗಿರೋದು, ಇನ್ನೂ ಜಾಸ್ತಿ ಡಾರ್ಕ್ ಆಗಿದ್ರೆ ಚೆನ್ನಾಗಿರಲ್ಲ. ಈ ಥರ ಗ್ರೀನಿಶ್ ಆಗಿದ್ರೇ ತುಂಬ ಚೆನ್ನಾಗಿರೋದು. ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿನೂ ಮಾಡ್ತಾಯಿದ್ದೀನಿ. ಇನ್ನೇನು ಮಿಕ್ಸ್ ಮಾಡಿಲ್ಲ, ಬರೀ ಕೊಬ್ಬರಿನೇ ಹಾಕಿ ಕಾಯಿ ಚಟ್ನಿ ಸ್ವಲ್ಪನೇ ಮಾಡಿಕೊಂಡೆ ನೋಡಿ, ಇಷ್ಟೇ ಮಾಡಿದ್ದು. ಮತ್ತು ಒಗ್ಗರಣೆ ಏನೂ ಮಾಡಲಿಲ್ಲ, ಹಾಗೆ ಇಟ್ಟೆ. ಇನ್ನು ಹಾಗೆ ಟಿಫನ್ ಎಲ್ಲ ಮಾಡಿಟ್ಟು ಹಾಲು ತಂದಿತ್ತು, ಹಾಲು ಕಾಯಿಸೋಕ್ಕೂ ಇಟ್ಟಿದ್ದೀನಿ. ಪಾಕೆಟ್ ಹಾಲೇನು ತರಲ್ಲ ಫ್ರೆಂಡ್ಸ್, ನಮ್ಮೂರಲ್ಲೇ ಹಸುಗಳಿದೆಯಲ್ಲ ಕರೆಯುತ್ತೆ, ಮನೆಯಲ್ಲೇ ಫ್ರೆಶ್ಶಾಗಿ ಹೋಗಿ ಹಾಕ್ಸ್ಕೊಂಬರೋದು. ಅದನ್ನು ಸೋದಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಏನಾದರೂ ಹಸು ಕೂದಲು ಆ ಥರ ಏನಾದರೂ ಇರುತ್ತೆ ಅಂತ ಗಲೀಜೇನೂ ಇರಲ್ಲ. ನಾನು ಯಾವಾಗಲೂ ಅಷ್ಟೇ ಸೋದಿಸಿ ಹಾಕೋದೇ ಅಭ್ಯಾಸ ನನಗೆ ಹಾಲನ್ನು. ಹಾಗೆ ಚಿತ್ರಾನ್ನ ಇನ್ನು ಬಿಸಿ ಆರೋಗುತ್ತೆ, ಇನ್ನು ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡೋದಲ್ವ ಅಂತ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಟೆ. ಹಾಗೆ ಸ್ವಲ್ಪ ದಿನಸಿ ಐಟಮ್ ಎಲ್ಲ ಖಾಲಿಯಾಗಿತ್ತು. ಯಾವ್ಯಾವ್ದು ಖಾಲಿಯಾಗಿತ್ತು ಅದನ್ನೆಲ್ಲ ಸ್ವಲ್ಪ ರೀಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಗೋಡಂಬಿ ಖಾಲಿನೇ ಆಗಿಬಿಟ್ಟಿದೆ, ನಾನು ಎತ್ತೇ ಇಡಲಿಲ್ಲ. ಎತ್ತಿಡೋದಕ್ಕೂ ಮುಂಚೆನೇ ಗೋಡಂಬಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನಮ್ಮ ರಕ್ಷೆ ಹೇಳ್ತಿದ್ದಮ್ಮ, ಎತ್ತಿಡಮ್ಮ ತಿಂದ್ಬಿಡ್ತೀನಿ, ಅದು ಈಟ್ ಜಾಸ್ತಿ, ನನಗೆ ಅದನ್ನು ನೋಡ್ತಾ ಇದೆ ತಿನ್ನಬೇಕು ಅನ್ಸ್ಬಿಡುತ್ತೆ, ಎತ್ತಿಡು ಅಂತ ಹೇಳ್ತಾಯಿದ್ಲು.
ಏನು ಖಾಲಿ ಆಗಿತ್ತು ಅದೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ ಇನ್ನು ಮಿಕ್ಕಿದ್ದೆಲ್ಲ ಈ ಥರ ಬಾಕ್ಸ್ಗೆ ಒಂದು ದೊಡ್ಡ ಬಾಕ್ಸ್ಗೆ ತುಂಬಿ ಇಟ್ಬಿಡ್ತೀನಿ. ಏನು ಖಾಲಿ ಆಗುತ್ತೋ ಅದನ್ನು ಆಗ ತೆಗೆದು ಹಾಕ್ಕೊತೀನಿ. ಈಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಇರುತ್ತಲ್ವ, ಇನ್ನು ಇರುವಾಗಲೇ ತೆಗೆಸ್ಕೊಂಡು ತರಿಸಿ ಇಟ್ಕೊಂಡ್ಬಿಡ್ತೀನಿ. ಖಾಲಿ ಆಗಿದ್ದಾಗಿದ್ದು ಈ ಥರ ಒಂದು ಬಾಕ್ಸ್ ತುಂಬಿರ್ತೀನಿ, ಖಾಲಿ ಆಗಿದ್ದಾಗಿದ್ದು ಆಗ ಹಾಕ್ಕೊತೀನಿ. ಒಂದೊಂದು ಐಟಮ್ ಅಂತೂ ಇದ್ದರೂ ತಂದುಬಿಟ್ಟಿರ್ತೀನಿ, ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದೊಂದು ಸಾರಿ ನೋಡೋದೇ ಇಲ್ಲ, ತಂದು ಆದಮೇಲೆ ಗೊತ್ತಾಗುತ್ತೆ. ಇನ್ನು ನೋಡಿದಾಗ ಅಯ್ಯೋ ಇತ್ತಲ್ವ ಅಂತ. ಹಾಗೆ ಕಡಲೆಬೇಳೆ ಎಲ್ಲ 2-2 kg ಇದೆ. ಒಂದೊಂದು ಸಾರಿ ಫ್ರಿಜ್ಜಲ್ಲಿರುತ್ತೆ, ಒಂದೊಂದು ಸಾರಿ ಈ ಥರ ಬಾಕ್ಸಲ್ಲಿರುತ್ತೆ, ಒಂದೊಂದು ಸಾರಿ ಅಂತೂ ಎರಡರಲ್ಲೂ ಇರುತ್ತೆ, ನೋಡಿರಲ್ಲ. ಒಂದೊಂದು ಸಾರಿ ತರಿಸ್ಬಿಡ್ತೀನಿ. ಫ್ರೆಂಡ್ಸ್ 1 ವಾರಕ್ಕೆ ಮೇಲೆ ಆಯಿತು ಇವತ್ತು ಎತ್ತಿಡ್ತಾ ಇದ್ದೀನಿ. ಅದನ್ನು ಎತ್ತಿಡೋದಕ್ಕೆ ಟೈಮೇ ಬಂದಿರಲಿಲ್ಲ. ಕುಕ್ಕರು ಅಷ್ಟೇ 2 ಕುಕ್ಕರ್ ತರಿಸಿದ್ದೀನಿ. ಫಸ್ಟ್ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ, ಕಡೆಗೂ ಸ್ವೀಟೇ ಮಾಡಲಿಲ್ಲ. ರೈಸ್ ಮಾಡಿಬಿಟ್ಟೆ. ಇನ್ನು ಸ್ವಲ್ಪ ಎಲ್ಲ ಎತ್ತಿ ಇಟ್ಕೊಂಡು ಈಗ ಇನ್ನು ಸ್ನಾನಕ್ಕೆ ಹೋಗಬೇಕು. ಇವತ್ತಂತೂ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನ್ ಮಾಡಬೇಕು. ತುಂಬಾ ಲೇಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇದೆಲ್ಲ ಎತ್ತಿಕೊಳ್ಳೋಷ್ಟರಲ್ಲಿ ಹಾಲು ಕಾಯಿತು. ಫ್ರೆಂಡ್ಸ್ ಈ ರಂಗೋಲಿ ಹಾಕಿದ್ದೆ ಇವತ್ತು ಸಿಂಪಲ್ಲಾಗಿ. ನನಗೆ ಇಷ್ಟ ಆಗಲಿಲ್ಲ ಯಾಕೋ ರಂಗೋಲಿ. ಹಾಗೆ ನಿನ್ನೆ ರಾತ್ರಿ ಎಲ್ಲೋ ಹೋಗಿದ್ವಿ ಅಂತ ಹೇಳ್ದೆ ಅಲ್ವಾ, ಹೂವು ಕಟ್ಟಿರಲಿಲ್ಲ. ಬೆಳಗ್ಗೆ ಹೂ ಕಟ್ಟೋದು ಒಂದು ಸ್ವಲ್ಪ ಕೆಲಸ ಇತ್ತು. ಹೂ ಕಟ್ಟೋದೇ ಒಂದು ಸ್ವಲ್ಪ 1 ಅವರ್ ಮೇಲೆ ತೊಗೊಂಡ್ಬಿಡ್ತು. ಹೂ ರಾತ್ರಿಯೇ ಕಟ್ಟಬೇಕಾಗಿತ್ತು, ಅದೇ ಆಗಲಿಲ್ಲ. ಹೂ ಎಲ್ಲ ಕಟ್ಟಿಕ್ಕಿ ಈಗ ಕಟ್ತಾ ಇರೋದು ಮೊನ್ನೆದು ಫ್ರೆಂಡ್ಸ್. ನೋಡಿ ಇವತ್ತಿಂದು ಬಟ್ಲಲ್ಲಿ ಮೊಗ್ಗು ಎಲ್ಲ ಹಾಗೇ ಇದೆ. ಅದ್ರ ಜೊತೆ ಸ್ವಲ್ಪ ಕನಕಾಂಬರ ಎಲ್ಲ ಕಿತ್ಕೊಂಡ್ಬಂದಿದ್ದೆ. ಕವರಲ್ಲಿರೋದು ಮಾತ್ರ ಈಗ ಕಟ್ತೀನಿ, ಮಗ್ಗು ನಾಳೆಗೆ ಹಾಗೆ ಇಡ್ತೀನಿ. ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಬಂದೆ. ಇನ್ನು ದೇವ್ರ ಮನೆ ಎಲ್ಲ ನಮ್ಮ ಮನೆಯಲ್ಲಿ ದೇವ್ರ ಸಾಮಾನು ಫೋಟೋಸ್ ಎಲ್ಲ ತೆಗೆದು ಆಚೆ ಇಟ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊಟ್ಬಿಟ್ಟು ಹೋಗಿದ್ದಾರೆ ನಮ್ಮ ಮನೇಲಿ. ಇನ್ನು ನಾನು ದೇವ್ರ ಸಾಮಾನೆಲ್ಲ ತೊಳೆದು ಬಟ್ಟಿಟ್ಟು ಪೂಜೆ ಮಾಡಬೇಕು. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಅದೇ ನನ್ನ ಯಾಕೋ ತುಂಬಾ ಟೈಮ್ ತೊಗೊಳುತ್ತೆ ದೇವ್ರ ಮನೆ ಕ್ಲೀನ್ ಮಾಡೋದು. ನಾನು ಫೇಸ್ಗಂತೂ ಏನೂ ಹಾಕೋದಕ್ಕೆ ಹೋಗ್ತಿಲ್ಲ. ಅದು ಏನಾದರೂ ಕ್ರೀಮ್ ಹಾಕಿದ್ರೆ ಸೆಕೆ ಬರ್ತಾನೆ ಇರುತ್ತೆ, ಅದಕ್ಕೆ ಏನೂ ಹಾಕಿಲ್ಲ. ಒಂದು ಸ್ವಲ್ಪ ಒಂದು ಚುಕ್ಕಿ ಬಿಂದಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ದೇವ್ರ ಸಾಮಾನನ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಕೊಂಬಂದು ಆಮೇಲೆ ಸಿಗ್ತೀನಿ. ಇದು ಕಳಶದ ಕೆಳಗಡೆ ಹಾಕೋ ಅಕ್ಕಿ ಫ್ರೆಂಡ್ಸ್. ಇದನ್ನು ನಾನು ಇಡ್ಲಿಗೋ ದೋಸೆಗೋ ಹಾಕ್ಕೊತೀನಿ, ಇಲ್ಲ ಅಂದರೆ ಏನಾದರೂ ಸ್ವೀಟ್ ಪೊಂಗಲ್ ಆ ಥರ ಮಾಡ್ಕೊತೀನಿ. ಇನ್ನು ರೈಸು ಆ ಥರ ಏನೂ ಮಾಡಲ್ಲ. ಕಳಶಕ್ಕೆ ಹಾಕಿರೋ ಅಕ್ಕಿನ ಇದೇ ಥರನೇ ಯೂಸ್ ಮಾಡೋದು. ಜಾಸ್ತಿ ಅಂದರೆ ಇಡ್ಲಿ ದೋಸೆಗೆ ಹಾಕ್ಬಿಡ್ತೀನಿ, ಯಾವಾಗಲೂ ಒಂದೊಂದು ಸಾರಿ ಪೊಂಗಲ್ನ ಮಾಡ್ಕೊತೀನಿ. ಈಗ ಎಲ್ಲ ದೇವ್ರ ಸಾಮಾನೆಲ್ಲ ತೊಗೊಂಡೋಗಿ ಆಚೆ ಹೋಗಿ ತೊಳ್ಕೊಂಬರ್ತೀನಿ. ನಾನು ಅಡುಗೆ ಮನೇಲಿ ಸಿಂಕಲ್ಲಿ ಯಾವತ್ತೂ ತೊಳೆಯಲ್ಲ. ಎಲ್ಲೋ ನೈಟ್ ತೊಳೆದ್ರೆ ಒಂದೊಂದು ಸಾರಿ ತೊಳಿತೀನಿ ಅಷ್ಟೇ. ಇನ್ನು ಯಾವಾಗಲೂ ಆಚೆನೇ ಹೋಗಿ ತೊಳ್ಕೊಂಬರೋದು. ದೇವ್ರ ಸಾಮಾನೆಲ್ಲ ತೊಳ್ಕೊಂಬಂದೆ. ಸ್ವಲ್ಪ ಹೊತ್ತು ಬಿಸಿಲಲ್ಲೂ ಇಟ್ಟಿದ್ದೆ. ಬಿಸಿಲು ತುಂಬಾ ಚೆನ್ನಾಗಿತ್ತು, ಬಿಸಿಲಲ್ಲಿ ಒಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಬಿಸಿಲಲ್ಲಿ ಇಟ್ಟಿದ್ದೆ. ಆಮೇಲೆ ಬಂದು ಬಟ್ಟೆಲಿ ಇನ್ನೊಂದು ಸಾರಿ ಒರೆಸ್ತಾ ಇರ್ತೀನಿ. ಈ ಥರ ಒರೆಸಿಟ್ರೆ ತುಂಬ ದಿನ ಅದು ಕರೆ ಕಟ್ಟಲ್ಲ. ದೇವ್ರ ಸಾಮಾನೆಲ್ಲ ತುಂಬ ದಿನ ಹಾಗೇ ಇರುತ್ತೆ. 1 ವಾರ 2 ವಾರ ಆ ಥರ ತೊಳಿಲ್ಲ ಅಂದರೂ ಹಾಗೆ ಫ್ರೆಶ್ಶಾಗಿ ಹಾಗೇ ಇರುತ್ತೆ, ಕರೆ ಏನು ಕಟ್ಟಲ್ಲ. ನೀರು ಇಟ್ಬಿಟ್ರೆ ಅದು ಬೇಗನೆ ಕರೆ ಕಟ್ಕೊಂಬಿಡುತ್ತೆ. ಅದಕ್ಕೆ ಈ ಥರ ಬಟ್ಟೆಯಲ್ಲಿ ಒಂದು ಸಾರಿ ಒರೆಸ್ತಾ ಇದ್ದೀನಿ. ನಾನು ಮಾಮೂಲಿ ಸಬೀನ ಹಾಕಿ ಇದನ್ನೆಲ್ಲ ತೊಳೆಯೋದು. ಹಿತ್ತಾಳೆದಕ್ಕೆಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಈ ಬೆಳ್ಳಿ ಐಟಮ್ಗೆಲ್ಲ ಸ್ವಲ್ಪ ಸಬೀನ ಹಾಕಿ ತೊಳಿತೀನಿ ಫ್ರೆಂಡ್ಸ್ ನಾನಂತೂ. ನೋಡಿ ಎಷ್ಟು ತುಂಬಾ ಕ್ಲೀನಾಗಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಹಿತ್ತಾಳೆಗೂ ಅಷ್ಟೇ ಸ್ವಲ್ಪ ಹುಣಸೆಹಣ್ಣಲ್ಲೆಲ್ಲ ಒಂದು ಸಾರಿ ಹಾಕ್ಬಿಟ್ಟು ಮತ್ತೆ ಸಬೀನ ಹಾಕಿನೇ ತೊಳೆಯೋದು. ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ, ಕ್ಲೀನ್ ಆಗಿದೆ ಅಂತ. ಮತ್ತು ನಾನು ಪೀತಾಂಬರಿ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತ ಸಪ್ರೇಟಾಗಿ ಏನೂ ಯೂಸ್ ಮಾಡಲ್ಲ. ಮಾಮೂಲಿ ಪಾತ್ರೆ ತೊಳೆಯೋ ಸಬೀನನೇ ಹಾಕಿರ್ತೀನಿ. ಆದರೆ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀನಲ್ವ, ಅದು ತೊಗೊಳ್ಳಲ್ಲ. ಸಪ್ರೇಟಾಗಿ ಹೊಸ ಪಾಕೆಟಲ್ಲಿ ಇರೋವಂಥ ಸಬೀನನ್ನು ಹಾಕಿ ತೊಳಿತೀನಿ. ನಾನು ಆವತ್ತಿಂದು ಹಾಗೆ ನೋಡಿ ಎಷ್ಟೆಲ್ಲ ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಆಗುತ್ತೆ. ಇನ್ನು ಎಣ್ಣೆ ಜಿಡ್ಡೇನಾದರೂ ಆಗಿದ್ರೆ ಅದಕ್ಕೂ ಅಷ್ಟೇ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೋಡಿ, ಜಿಡ್ಡೇ ಆಗಲ್ಲ. ಕೈಗೂ ಅಷ್ಟೇ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಕೈ ದೇವ್ರ ಸಾಮಾನು ತೊಳೆದಾಗೆಲ್ಲ ಕೈಯೆಲ್ಲ ಅಂಟಂಟು ಜಿಡ್ಡು ಇರುತ್ತಲ್ವ, ಹುಣಸೆಹಣ್ಣು ಹಾಕಿದ್ರೆ ನಿಜವಾಗ್ಲೂ ಜಿಡ್ಡು ಅಂಟಂಟು ಆ ಥರ ಏನೂ ಇರಲ್ಲ. ಈಗಂತೂ ಮಾರ್ಕೆಟಲ್ಲಿ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತ ಎಷ್ಟೊಂದೆಲ್ಲ ಬಂದಿದೆ, ಲಿಕ್ವಿಡ್ಸು ಮತ್ತು ಪೌಡರು ಏನೇನೋ ಬೇರೆ ಬೇರೆ ಥರ ಎಲ್ಲ ಬಂದಿದೆ. ಪೀತಾಂಬರಿ ಪೌಡರ್ ಅಂತೂ ತುಂಬ ವರ್ಷಗಳಿಂದನೇ ಇದೆ. ನಾನು ಯಾವತ್ತೂ ಅದನ್ನೇನು ಯೂಸ್ ಮಾಡಲ್ಲ. ಹುಣಸೆಹಣ್ಣು ಸಬೀನನೇ ಹಾಕಿ ತೊಳಿತೀನಿ. ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ, ಅದರಲ್ಲೇ ಚೆನ್ನಾಗಾಗುತ್ತೆ ಅನಿಸುತ್ತೆ, ನಾನು ಅದನ್ನೇ ಯೂಸ್ ಮಾಡೋದು. ಫ್ರೆಂಡ್ಸ್ ದೇವ್ರ ಮನೇನ ಯಾವಾಗಲೂ ಕ್ಲೀನ್ ಮಾಡಬಾರ್ದು. ಹಾಗೆ ದೇವ್ರ ಸಾಮಾನು ಅಷ್ಟೇ, ಕಲಶ ಅಷ್ಟೇ ಯಾವಾಗಲೂ ತೊಳಿತಾ ಇರಬಾರ್ದು. ದೇವ್ರ ಮನೇಲಿ ಯಾವಾಗಲೂ ಒರೆಸ್ತಾ ಇರಬಾರ್ದು ಅಂತಲೂ ಹೇಳ್ತಾರೆ. ಪದೇ ಪದೇ ದೇವರನ್ನು ಕದಲಿಸೋದು, ದೇವರನ್ನು ಮುಟ್ಟೋದು ಪದೇ ಪದೇ ಮಾಡ್ತಿರಬಾರ್ದು ಅಂತ ಕೆಲವರು ಹೇಳ್ತಾರೆ. ಒಬ್ಬೊಬ್ಬರು ದಿನಾ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ. ದೇವ್ರ ಮನೆ ದಿನಾ ಒರೆಸ್ಬೇಕು, ಕ್ಲೀನ್ ಮಾಡಬೇಕು ಅಂತ ಒಬ್ಬರು ಹೇಳ್ತಾರೆ. ಯಾರ ಮಾತನ್ನು ಕೇಳೋದು, ಯಾರ ಮಾತನ್ನು ಬಿಡೋದು ಒಂದು ಗೊತ್ತಾಗಲ್ಲ. ಎಲ್ಲರೂ ಹೇಳಿದ್ದನ್ನು ಫಾಲೋ ಮಾಡೋಕ್ಕಾಗಲ್ಲ. ನಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ, ನಮ್ಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು ಅಷ್ಟೇ.
ನಮ್ಮ ಮನೆಗಳಲ್ಲಿ ದೊಡ್ಡೋರು ಅವತ್ತಿಂದ ಹಿಂದಿನಿಂದ ಯಾವ ಥರ ಮಾಡ್ಕೊಂಬಂದಿದ್ದಾರೋ ಆ ಥರ ಮಾಡಿಕೊಂಡು ಹೋಗಬೇಕು. ಒಂದೊಂದು ಸಾರಿ ಅನ್ಸುತ್ತೆ, ಒಂದೊಂದು ಸಾರಿ ಈ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ಬೇಕಲ್ವಾ, ಕಾಲ ಹೆಂಗೆ ಚೇಂಜ್ ಆಗುತ್ತೋ, ಟೈಮ್ ಹೆಂಗೆ ಚೇಂಜ್ ಆಗುತ್ತೋ ಹಾಗೆ ನಾವು ಎಲ್ಲಾದ್ರೂ ಚೇಂಜ್ ಮಾಡ್ಕೊತಾ ಹೋಗ್ಬೇಕಲ್ವಾ ಅಂತ ಒಂದೊಂದು ಸಾರಿ ಅನಿಸುತ್ತೆ. ಎಲ್ಲದನ್ನು ಫಾಲೋ ಮಾಡೋದಕ್ಕೂ ಆಗಲ್ಲ, ಎಲ್ಲದನ್ನು ಬಿಡೋದಕ್ಕೂ ಆಗಲ್ಲ, ಆ ಥರ ಆಗುತ್ತೆ. ಒಂದೊಂದು ಸಾರಿ ನಮಗೆ ಯಾವ ಥರ ಕಂಫರ್ಟೋ ಆ ಥರ ಮಾಡ್ಕೊಂಡು ಹೋಗೋದು ಬೆಸ್ಟು ಅಂತಲೇ ಅನಿಸುತ್ತೆ. ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ನಾನು ಕರ್ಪೂರ ಹಚ್ಚಲ್ಲ, ಯಾಕೆ ಅಂದರೆ ಅದು ಕರ್ಪೂರ ಈಗೇನೋ ಚೆನ್ನಾಗಿ ಬರಲ್ಲ. ಅದು ಹಚ್ಚಿದ ತಕ್ಷಣ ದೇವ್ರ ಮನೆಯಲ್ಲೆಲ್ಲ ಒಂಥರ ಬೂದಿ ಬೂದಿ ಥರ ಇರುತ್ತೆ. ನಮ್ಮ ಟೈಲ್ಸ್ ಎಲ್ಲ ಅದು ವೈಟಾಗಿರೋದಕ್ಕೆ ಅದೆಲ್ಲ ಒಂಥರ ಹೊಗೆ ಬೂದಿ ಥರ ಕುತ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ಎಷ್ಟೇ ಕ್ಲೀನ್ ಮಾಡೋದು ಒಂಥರ ಗಲೀಜು ಥರ ಕಾಣಿಸುತ್ತೆ. ದೇವ್ರ ಫೋಟೋಸ್ ಮೇಲೆಲ್ಲ ಅದು ಬೂದಿ ಬೂದಿ ಥರ ಕುತ್ಕೊಂಡ್ಬಿಡುತ್ತೆ. ಯಾಕೋ ನನಗೆ ಈಗ ಕರ್ಪೂರನೇ ಇಷ್ಟ ಆಗ್ತಾಯಿಲ್ಲ. ಇನ್ನು ತುಪ್ಪದ ದೀಪ ಬೆಳಗೋದಕ್ಕೆ ತುಪ್ಪ ಖಾಲಿ ಆಗಿತ್ತು ಅಡುಗೆ ಮನೆಯಲ್ಲಿ ಅಂತ ನಮ್ಮ ರಕ್ಷಾ ದೇವ್ರ ಮನೆಯಲ್ಲಿ ತುಪ್ಪ ತೊಗೊಂಡ್ಬಿಟ್ಟಿದ್ದಾಳೆ. ಇನ್ನು ನನಗೆ ಈಗ ಗೊತ್ತಾಯಿತು, ನಾನೆಲ್ಲೋ ಹೊಸದು ಏನೋ ತೊಗೊಂಬಂದಿದ್ದಾರೆ ಅಂತ ಅಂದ್ಕೊಂಡ್ರೆ ದೇವ್ರ ಮನೆಯಲ್ಲಿರೋದು ಎತ್ತಿ ಅಡುಗೆ ಮನೇಲಿ ಇಟ್ಟಿದ್ದಾಳೆ. ಸರಿ ಅಂತ ಹೋಗ್ಲಿ ಬಿಡು ಅಂತ ಸುಮ್ಮನಾದೆ. ಇನ್ನು ತುಪ್ಪದ ದೀಪನೂ ಬೆಳಗಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ಮನೇಲಿ ಮಾವಿನಣ್ಣಿತ್ತು, ಸ್ವಲ್ಪ ಮಾವಿನಣ್ಣಿನ ಕೇಸರಿಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೋ ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಮಾಡೋಣ ಅಂತ ಮಾಡ್ತಿದ್ದೆ. ನಮ್ಮ ಮನೇಲಿ ಒಂದು 5-6 ದಿನ ಆಯಿತು ಮ್ಯಾಂಗೋ ತಂದು, ಖಾಲಿನೇ ಆಗ್ಬಿಡ್ತು. ಇನ್ನು 2 ಇತ್ತು, ಅದರಲ್ಲಿ ಎಷ್ಟೇನು ತುಂಬ ದಪ್ಪನೇ ಇತ್ತು. ಒಂದು ಹಾಕಿ ಮಾಡಿದ್ರೆ ಮೋಸ್ತಾಯಿತ್ತು, ಅದಕ್ಕೆ ನಾನು ಒಂದರಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿರೋದು ಸ್ವೀಟಾಗಿರೋದು ನೋಡಿ. ಮ್ಯಾಂಗೋ ಕೇಸರಿಬಾತ್ಗೆ ಸ್ವೀಟಾಗಿರೋ ಅಂಥದ್ದನ್ನು ನೋಡಿ ತೊಗೊಬೇಕಾಗುತ್ತೆ. ನಂಗೆ ಈ ಥರ ಕಟ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಮ್ಯಾಂಗೋನ ಈ ಥರ ಸ್ಲೈಸ್ ಥರ ಈ ಥರ ಕಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿದ್ರೆ ಅಂತ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ತುಂಬ ಹಣ್ಣಾಗಿರೋ ಅಂಥದ್ದು ಸ್ವೀಟಾಗಿರೋ ಅಂಥದ್ದು ನೋಡಿ ತೊಗೊಬೇಕು ಮ್ಯಾಂಗೋ ಕೇಸರಿಬಾತ್ ಮಾಡೋದಕ್ಕೆ. ಇದು ತುಂಬಾ ಚೆನ್ನಾಗಿ ಹಣ್ಣಾಗಿದೆ. ಈ ಥರ ಕಟ್ ಮಾಡಿಲ್ಲ ಅಂದರೂ 2 ಪೀಸ್ ಮಾಡಿಬಿಟ್ಟು ಇದನ್ನು ಸ್ಪೂನಲ್ಲಿ ಈ ಥರ ತೆಗೆದು ಮಿಕ್ಸಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಮ್ಯಾಂಗೋ ಪ್ಯೂರಿ ಥರ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನೆಲ್ಲ ಕಟ್ ಮಾಡಿಟ್ಟು ಈಗ ಮಿಕ್ಸಿಗೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿದೆ, ಹಾಗೆ ಸ್ವೀಟಾಗೂ ಕೂಡ ಇದೆ. ಇದನ್ನೆಲ್ಲ ತೆಗೆದಾಕ್ಬಿಟ್ಟು ನೀರೇನು ಹಾಕೋದು ಬೇಡ, ಹಾಗೆ ಮಿಕ್ಸಿಗೆ ಹಾಕಿ ಇದನ್ನೆಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಸ್ವಲ್ಪ ಮಾಡಿ ಟೇಸ್ಟ್ ಮಾಡೋದು ಅಷ್ಟೇ. ನಾನು ಜಾಸ್ತಿ ಏನು ಮಾಡ್ತಾಯಿಲ್ಲ ನೋಡಿ, ಸ್ವಲ್ಪನೇ ಮಾಡಿರೋದು. ನೋಡಿ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಪ್ಯೂರಿ ಥರ ಮಾಡಿದ್ದಾಯಿತು. ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 3-4 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಕುಕ್ಕಿಂಗ್ ಆಯಿಲೇ ಹಾಕ್ಕೊಳ್ಳಿ. ತುಪ್ಪ ತಿಂತೀವಿ ಅನ್ನೋರು ತುಪ್ಪನೇ ಹಾಕ್ಕೊಳ್ಳಿ. ತುಪ್ಪ ತಿನ್ನಲ್ಲ ಅನ್ನೋರು ಕುಕ್ಕಿಂಗ್ ಆಯಿಲ್ ಹಾಕಿ ಕೂಡ ಮಾಡ್ಕೊಳ್ಬೋದು. ತುಂಬ ಫ್ಯಾಟು ಡಯಟು ಅಂತ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾರಲ್ವ, ಅಂಥವ್ರು ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಗೋಡಂಬಿ ಫಸ್ಟ್ ಹಾಕಿ ಫ್ರೈ ಮಾಡ್ಕೊತೀನಿ. ಗೋಡಂಬಿ ಫ್ರೈ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ದ್ರಾಕ್ಷಿ ಹಾಕಿದ ತಕ್ಷಣ ಅದೆಲ್ಲ ಫ್ರೈ ಆಗಿಬಿಡುತ್ತೆ. ಗೋಡಂಬಿ ಜೊತೆನೇ ಹಾಕಿದ್ರೆ ಅದೆಲ್ಲ ಸೀದೋಗಿ ಒಂಥರ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಮತ್ತು ಇದೇ ತುಪ್ಪಕ್ಕೆ 1 ಕಪ್ ರವೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 1 ಕಪ್ ಅಂದರೆ ಇದು 100 ಗ್ರಾಮ್ ರವೆ ಇದೆ. 100 ಗ್ರಾಮ್ ರವೆ ಹಾಕಿ ಸ್ವಲ್ಪ ಇದರಲ್ಲೇ ತುಪ್ಪದಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆಗೋವರೆಗೂ ರವೆನ ಹುರ್ಕೊತಾ ಇದ್ದೀನಿ. ರವೆನ ಹುರಿಯೋವಾಗಲೇ ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಹಾಲನ್ನು ಹಾಕ್ತಾಯಿಲ್ಲ, ಬರೀ ನೀರನ್ನು ಹಾಕಿ ಮಾಡ್ತಾ ಇರೋದು. ರವೆ ಹುರಿದಾದ್ಮೇಲೆ ಅರ್ಧ ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಲೈಟಾಗಿ ಮೆಲ್ಟ್ ಆಗೋವರೆಗೂ ಈ ಥರ ಬಿಸಿಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ರವೆ ಗಂಟು ಕಟ್ಟಲ್ಲ. ಸಕ್ಕರೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ರವೆ ಗಂಟು ಕಟ್ಟಲ್ಲ. ಅದು ಸ್ವಲ್ಪ ಎಲ್ಲ ಸಕ್ಕರೆ ಎಲ್ಲ ಸ್ವಲ್ಪ ಕರಗಾದ್ಮೇಲೆ ನೋಡಿ ಕಾಯಿಸಿ ಇಟ್ಕೊಂಡಿರೋ ಅಂಥ ನೀರನ್ನು 3 ಕಪ್ ಹಾಕ್ತಾಯಿದ್ದೀನಿ. ಹಾಲು ಹಾಕೋಂಗಿದ್ರೆ ಅರ್ಧ ಹಾಲು ಅರ್ಧ ನೀರು ಹಾಕ್ಕೊಳ್ಳಿ. ಹಾಲು ಒಬ್ಬೊಬ್ರು ಇಷ್ಟಪಡಲ್ಲ, ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಲು ಹಾಕ್ತಾಯಿಲ್ಲ.
ಹಾಗೆ ಸ್ವಲ್ಪ ಕೇಸರಿ ಕಲರನ್ನು ಹಾಕ್ತಾಯಿದ್ದೀನಿ, ಅಂದರೆ ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ. ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಕ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ರವೆ ಏನು ಬೇಗ ಬೆಂದ್ಬಿಡುತ್ತೆ ಅಲ್ವಾ. ರವೆ ಬೆಂದ ಆದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಮ್ಯಾಂಗೋನ ಹಾಕಿ ಅದನ್ನು ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ಮ್ಯಾಂಗೋಲು ತುಂಬಾ ಸ್ವೀಟ್ ಇರುತ್ತೆ, ಹಾಗಾಗಿ ಸ್ವೀಟು ಹೆವಿ ಜಾಸ್ತಿ ತಿನ್ನೋರು ಇನ್ನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಬೇಡ ಮೀಡಿಯಮ್ ಆಗಿ ತಿಂತೀವಿ ಅನ್ನೋರು ನಾನು ಹೇಳಿದ ಮೆಜರ್ಮೆಂಟಲ್ಲಿ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಯಾಕೆಂದರೆ ಮ್ಯಾಂಗೋಲು ಸ್ವೀಟ್ ಇರುತ್ತಲ್ವ, ಅದಕ್ಕೆ ಇನ್ನೂ ಜಾಸ್ತಿ ಹಾಕಿದ್ರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ, ತಿನ್ನೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೋಡಿ ಅದನ್ನು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಎಲ್ಲನೂ ಈಕ್ವಲಾಗಿ ಮಿಕ್ಸ್ ಆಗಬೇಕು, ಎಲ್ಲೂ ಅದು ಸಪ್ರೇಟ್ ಥರ ಕಾಣಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ನೋಡಿ ಈಗ ರವೆ ಎಲ್ಲ ಬೆಂದಿದೆ, ಮ್ಯಾಂಗೋ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಯಿತು. ಫ್ರೆಂಡ್ಸ್, ದ್ರಾಕ್ಷಿ ಗೋಡಂಬಿನೇ ಕಾಣ್ತಿಲ್ಲ, ಅಷ್ಟೊಂದು ಹಾಕಿದ್ದೀನಿ, ಎಲ್ಲೋಯ್ತು ನೋಡಿ, ಎಲ್ಲ ರವೆಯಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಒಂದೂ ಕಾಣ್ತಾ ಇಲ್ಲ. ಇದಾಗಿತ್ತು ಮಂಡೇ ಮಾರ್ನಿಂಗ್ ವ್ಲಾಗ್. ಹೇಗಿತ್ತು, ಮ್ಯಾಂಗೋ ಕೇಸರಿ ಬಾತ್ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.